ಒಂದು ಫಿಸಿಕ್ಸ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀರಾ, ಇಷ್ಟು ಕಾನ್ಸೆಪ್ಟ್ ಇದೆ, 4 ಚಾಪ್ಟರ್ ಇದೆ, ಇದರಲ್ಲಿ ಯಾವ ಚಾಪ್ಟರ್ ಬಿಡ್ಬೇಕು, ಯಾವ್ದು ಓದ್ಬೇಕು, ಯಾವ ಕಾನ್ಸೆಪ್ಟ್ ಬೇಕು ಬೇಡ ಎಲ್ಲ ಕನ್ಫ್ಯೂಸ್ಡ್ ಆಗಿದ್ದೀರಾ. ಸೊ ಇಂಪಾರ್ಟೆಂಟ್ ಕ್ವೆಶನ್ಸ್ ಅನ್ನು ನಾನು ನಿಮ್ಗೋಸ್ಕರ ಪಿಕ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಡಿಸ್ಕಸ್ ಒನ್ ಬೈ ಒನ್. ಸೊ ಇಂಪಾರ್ಟೆಂಟ್ ಕ್ವೆಶನ್ಸ್ ನಿಮ್ಮ FA1 ಎಕ್ಸಾಮ್ಗೆ ಯಾವ್ದೆಲ್ಲ, ಫಿಸಿಕ್ಸ್ ಎಕ್ಸಾಮ್ಗೆ ಇನ್ ಪರ್ಟಿಕ್ಯುಲರ್ ಆಗಿ ಸೆಕೆಂಡ್ PUC ಮಕ್ಕಳಿಗೆ ಯಾವ್ದೆಲ್ಲ ಇಂಪಾರ್ಟೆಂಟ್ ಅಂತ ಡಿಸ್ಕಸ್ ಮಾಡ್ತಿದ್ದೀನಿ ನೋಡಿ. 1 ಮಾರ್ಕ್ ಕ್ವೆಶನ್ಸ್ಗೆ ಬರೋದಾದ್ರೆ ಆಲ್ ಆಫ್ ಯು ನಾನಿಲ್ಲಿ ಸ್ವಲ್ಪ ಎಕ್ಸಾಂಪಲ್ ಅಷ್ಟೇ ಕೊಟ್ಟಿದ್ದೀನಿ, ಬಿಕಾಸ್ 1 ಮಾರ್ಕ್ ಅಲ್ಲಿ n ನಂಬರ್ ಆಫ್ ಕ್ವೆಶನ್ಸ್ ನೀವು ಕಲಿಬಹುದು ಆಯ್ತಾ. ಅದಕ್ಕೆ ನೀವು ಲಾಸ್ಟ್ ಪ್ರಿಯಾರಿಟಿ ಕೊಟ್ರೆ ಸಾಕು ಆಸ್ ಆಫ್ ನೌ. ಬಟ್ ನೀವು ಉಳಿದಿರೋ ಕ್ವೆಶನ್ಸ್ಗೆ ಪ್ರಿಪೇರ್ ಆಗ್ಬೇಕಾದ್ರೆ 1 ಮಾರ್ಕ್ ಆಟೋಮೆಟಿಕಲಿ ನೀವು ಥರೋ ಆಗಿ ಪ್ರಿಪೇರ್ ಆಗ್ತೀರಾ. ಕ್ಲಿಯರಾ? ಸೊ 1 ಮಾರ್ಕ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು. ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ, 3, 7 MCQs ಇರುತ್ತೆ. ಇಲ್ಲಿ ಸ್ವಲ್ಪ ಎಕ್ಸಾಂಪಲ್ ಆಗಿ ಕ್ವೆಶನ್ಸ್ ಅನ್ನ ಕೊಟ್ಟಿದ್ದೀನಿ. 1 ಮಾರ್ಕ್ ಕ್ವೆಶನ್ಸ್ ಬೇಕು, MCQs ಬೇಕಂತ ಇರೋರು ಕಮೆಂಟ್ ಹಾಕಿ, ಅಥವಾ ನನ್ನ 1 ಶಾರ್ಟ್ ವಿಡಿಯೋ ಏನಿತ್ತು, ಮ್ಯಾರಥಾನ್ ವಿಡಿಯೋ ಏನಿತ್ತು ಲಾಸ್ಟ್ ಟೈಮ್ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಆ ಮ್ಯಾರಥಾನ್ ಅನ್ನ ನೀವು ತೆಗೆದು ನೋಡಿ. ಫಿಸಿಕ್ಸ್ FA1 ಮ್ಯಾರಥಾನ್ ಅದು, ಅಲ್ಲಿ ಕೂಡ ನಾವು 1 ಮಾರ್ಕ್ ಅನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ನಮ್ಮ ಚಾಪ್ಟರ್ ವೈಸ್ 1 ಶಾರ್ಟ್ ಕೂಡ ಇದೆ, ಅದನ್ನು ಕೂಡ ನೋಡಿ, ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. 1 ಮಾರ್ಕ್ ಆದ್ಮೇಲೆ ಬರುವಂತದ್ದು 2 ಮಾರ್ಕ್ಸ್, ರೈಟ್? ಈ 2 ಮಾರ್ಕ್ಸ್ ಕ್ವೆಶನ್ ಅಲ್ಲಿ ನೋಡಿ, ಇಷ್ಟು ಕ್ವೆಶನ್ಸ್ ಅಲ್ಲಿ ನೀವು ಪ್ರಿಪೇರ್ ಆಗಿದ್ರೆ ತುಂಬಾ ಒಳ್ಳೇದು. ಸ್ಕ್ರೀನ್ ಶಾಟ್ ಅನ್ನ ತಕ್ಕೊಳ್ಳಿ ಬೇಗ ನೋಡಿ. ವೆನ್ ವಿ ಕಮ್ ಟು 2 ಮಾರ್ಕ್, ಇದ್ರಲ್ಲಿ ಯಾವ್ದೆಲ್ಲ ಇಂಪಾರ್ಟೆಂಟ್ ಆಗತ್ತೆ ಅಂತ ಕೇಳಿದ್ರೆ, ಇಲೆಕ್ಟ್ರಿಕ್ ಡೈಪೋಲ್ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್, ಓಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ. ಜೊತೆಗೆ ಗ್ರಾಫ್ಗಳು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಆಮೇಲೆ ಇದರಲ್ಲಿ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಆನ್ ಅ ಚಾರ್ಜ್, ಮೂವಿಂಗ್ ವಿತ್ ದ ಯೂನಿಫಾರ್ಮ್ ವೆಲಾಸಿಟಿ, ಆ 3 ಇಕ್ವೇಶನ್ಸ್ ಅನ್ನು ಇಟ್ಕೊಂಡು ಯೂಸ್ ಮಾಡುವಂತಹ ಕ್ವೆಶನ್ಸ್ ಅನ್ನು ಅವ್ರು ಕೇಳ್ತಾರೆ. ಮ್ಯಾಗ್ನೆಟಿಕ್ ಫೋರ್ಸ್ ಮಿನಿಮಮ್ ಯಾವಾಗ, ಮ್ಯಾಕ್ಸಿಮಮ್ ಯಾವಾಗ, ಇದಕ್ಕೆಲ್ಲ ನೀವು ರೆಡಿ ಇರ್ಬೇಕಾಗತ್ತೆ. ಕ್ಲಿಯರಾ? ಅಂಡ್ ಆಂಪಿಯರ್ ಸರ್ಕ್ಯೂಟಲ್ ಲಾ, ಸೊ ಡ್ರಿಫ್ಟ್ ವೆಲಾಸಿಟಿ, ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಕ್ವೆಶನ್ಸ್. ಓಮ್ಸ್ ಲಾ ಇರಬಹುದು, ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ ಎಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ. ಬೇಗ ಸ್ಕ್ರೀನ್ ಶಾಟ್ ತಗೊಂಡ್ರಾ? ಓಕೆ, ನೆಕ್ಸ್ಟ್ ಬಂದು ನಾವು ಹೋಗ್ತಿರುವಂತದ್ದು 3 ಮಾರ್ಕ್ಸ್ ಕ್ವೆಶನ್ಗೆ. 3 ಮಾರ್ಕ್ಸ್ ಕ್ವೆಶನ್ ಇಷ್ಟೇ ಅಲ್ಲ, ಇನ್ನೂ ಇದೆ ನೆಕ್ಸ್ಟ್ ಪೇಜ್ ಅಲ್ಲಿ ನೋಡಿ. ಆಲ್ ಆಫ್ ಯು, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ ಸ್ಟ್ರೇಟ್ ಕಂಡಕ್ಟರ್ ಕೇಳುವಂತಹ ಚಾನ್ಸ್ ಇದೆ ಯೂಸಿಂಗ್ ದ ಆಂಪಿಯರ್ ಸರ್ಕ್ಯೂಟಲ್ ಲಾ. ಸ್ಕ್ರೀನ್ ಶಾಟ್ ತಗೊಳ್ಳಿ ಎಲ್ಲರೂ ಕೂಡ ಬೇಗ. ಎಸ್, ಗ್ಯಾಲೋಮೀಟರ್ ಅನ್ನ ಯಾವ ತರ ಅಮ್ಮೀಟರ್ ಆಗಿ ವೋಲ್ಟ್ ಮೀಟರ್ ಆಗಿ ಕನ್ವರ್ಟ್ ಮಾಡ್ತಾರೆ, ಆ ಕ್ವೆಶನ್ಸ್ ಕೂಡ ಕೇಳುವಂತಹ ಚಾನ್ಸಸ್ ಇದೆ. ಟಾರ್ಕ್ ಆನ್ ಅ ಕರೆಂಟ್ ಕ್ಯಾರಿಂಗ್ ಲೂಪ್ ಅಥವಾ ಕರೆಂಟ್ ಕ್ಯಾರಿಂಗ್ ರೆಕ್ಟಾಂಗ್ಯುಲರ್ ಕಾಯಿಲ್ ಅಂತ ಹೇಳ್ಬೋದು ಅಲ್ವಾ. ಆಮೇಲೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಡಿರೈವೇಶನ್ ಕೂಡ ಕೇಳುವಂತಹ ಚಾನ್ಸ್ ಇದೆ. ಸೊ ಇದಕ್ಕೆಲ್ಲ ಚೆನ್ನಾಗಿ ಪ್ರಿಪೇರ್ ಆಗಿರಿ. ನೆಕ್ಸ್ಟ್ ಯಾವ ಟೈಪ್ ಆಫ್ ಕ್ವೆಶನ್ಸ್ ಇದೆ ಅಂತ ಹೇಳಿ ನೋಡುವ. ಅಂಡ್ ದ ಗುಡ್ ಥಿಂಗ್ ಈಸ್ ಆಲ್ ಆಫ್ ಯು, ದ ಗುಡ್ ಥಿಂಗ್ ಏನಂದ್ರೆ, ನಮ್ಮ 1 ಶಾರ್ಟ್ ವಿಡಿಯೋಸ್ ಏನ್ ಮಾಡಿದ್ವಿ, ಚಾಪ್ಟರ್ ವೈಸ್ 1 ಶಾರ್ಟ್ ವಿಡಿಯೋಸ್ ಅನ್ನ ನಾವು ಮಾಡಿದ್ವಿ ಅಲ್ವಾ. ಅಲ್ಲಿ ನಾವು ಡೀಟೇಲ್ ಆಗಿ ಪ್ರತಿಯೊಂದನ್ನು ಡಿಸ್ಕಸ್ ಮಾಡಿದ್ವಿ. ಜೊತೆಗೆ ನಾವೊಂದು ಲೈವ್ ಮ್ಯಾರಥಾನ್ ಅನ್ನು ಕೂಡ ಮಾಡಿದ್ವಿ. ಆ ಸೆಷನ್ಸ್ ಅನ್ನೆಲ್ಲ ನೀವು ಪುನಃ ರಿವಾಚ್ ಮಾಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಗೆ ಇನ್ನೂ ಬ್ಯಾಚ್ ಒಳಗಡೆ ಜಾಯ್ನ್ ಆಗಿ ಡೀಟೇಲ್ ಆಗಿ ಇನ್ನೂ ಕಲಿಬೇಕು, ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಫುಲ್ ಸ್ಕೋರ್ ಮಾಡಬೇಕು ಅಂತ ಇದ್ರೆ ನೀವೇನ್ ಮಾಡಿ, ನಮ್ಮ ಪ್ರಗತಿ ಸೆಕೆಂಡ್ PUC 2027 ಬ್ಯಾಚ್ ಅನ್ನು ಕೂಡ ಜಾಯ್ನ್ ಆಗ್ಬೋದು. ಓಕೆನಾ? ಸೊ ಇಷ್ಟು ಕ್ವೆಶನ್ಸ್ ಏನ್ ನಾನು ತೋರಿಸ್ತೀನಿ, ಅದು ಕಲ್ತ್ರೇನೆ ನಿಮ್ಗೆ 30+ ಮಾರ್ಕ್ಸ್ ಬಂದೇ ಬರುತ್ತೆ ಫಾರ್ ಶ್ಯೂರ್. ಬಿಕಾಸ್ ಎಲ್ಲಾ ಕಾಲೇಜಸ್ ಅಲ್ಲೂ ಹೇಗೆ ಕ್ವೆಶನ್ ಪೇಪರ್ ಅನ್ನ ಸೆಟ್ ಮಾಡ್ತಾರೆ ಅಂದ್ರೆ, ಮೇನ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಬರುವಂತಹ ಕ್ವೆಶನ್ಸ್ ಅನ್ನೇ ಅವರು FA1 FA2ಗೆಲ್ಲ ಕೊಡ್ತಾರೆ. ಅದ್ ಯಾಕೆ ಅಂತಂದ್ರೆ ಮಕ್ಕಳು ಪ್ರಿಪೇರ್ಡ್ ಆಗಿರ್ತಾರೆ, ಬೆಟರ್ ಪ್ರಿಪರೇಷನ್ಗೋಸ್ಕರ. ನೆಕ್ಸ್ಟ್ ಬಯೋ ಸಾವರ್ಟ್ಸ್ ಲಾ ಕೇಳುವಂತಹ ಚಾನ್ಸಸ್ ಇದೆ. ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಕೇಳ್ತಾರೆ 2 ಮಾರ್ಕ್ಸ್ಗೆ, ಸಾರಿ 3 ಮಾರ್ಕ್ಸ್ಗೆ. ದೆನ್ ಡ್ರಿಫ್ಟ್ ವೆಲಾಸಿಟಿ ಡಿರೈವೇಶನ್ ಅನ್ನ ಕೇಳುವಂತಹ ಚಾನ್ಸ್ ಇದೆ. ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತೂ ಪಕ್ಕಾ ಕ್ವೆಶನ್, ಜೊತೆಗೆ ಕೆಪಾಸಿಟೆನ್ಸ್ ರಿಲೇಟೆಡ್ ಕ್ವೆಶನ್ ಕೂಡ ಪಕ್ಕಾ. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ಸ್ ಟು -dV/dx ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಸ್ಕ್ರೀನ್ ಶಾಟ್ ತಗೊಳ್ಳಿ. ನೆಕ್ಸ್ಟ್ ಈ ಕಡೆಗೆ ಬರೋದಾದ್ರೆ 5 ಮಾರ್ಕ್. ಸೊ ನೋಡಿ, 5 ಮಾರ್ಕ್ ಡಿರೈವೇಶನ್ಸ್ ಇರುತ್ತೆ ನಿಮ್ಗೆ, 5 ಮಾರ್ಕ್ ನ್ಯೂಮರಿಕಲ್ಸ್ ಇರುತ್ತೆ. ಸೊ ಈ 5 ಮಾರ್ಕ್ ಡಿರೈವೇಶನ್ ಅಲ್ಲಿ ಯಾವ್ದೆಲ್ಲ ಕೇಳುವಂತಹ ಚಾನ್ಸ್ ಇದೆ ಅಂತ ಹೇಳಿ ಒಂದ್ಸಲ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಡಿರೈವೇಶನ್ಸ್. ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ಕೆಳಗಡೆ ಕಮೆಂಟ್ ಹಾಕಿ. ಅಂಡ್ FA1 ನಲ್ಲಿ ನೀವು 30+ ಸ್ಕೋರ್ ಮಾಡ್ತಿರೋ ಇಲ್ವೋ ಅಂತ ಕೂಡ ಕಮೆಂಟ್ ಹಾಕಿ. ಚಾಲೆಂಜ್ ಯುವರ್ ಕ್ಲಾಸ್ಮೇಟ್ಸ್, ಚಾಲೆಂಜ್ ಯುವರ್ PW ಕ್ಲಾಸ್ಮೇಟ್ಸ್ ಆಸ್ ವೆಲ್. PW ಅಲ್ಲೂ ನಿಮ್ಗೆ ಸುಮಾರು ಕ್ಲಾಸ್ಮೇಟ್ಸ್ ಇದ್ದಾರೆ, ಎಲ್ರಿಗೂ ಚಾಲೆಂಜ್ ಮಾಡಿ ನಾನು 30+ FA1 ಅಲ್ಲಿ ತಗೊಳ್ತೀನಿ ಅಂತ ಹೇಳಿ. ಓಕೆನಾ? ಇದಾಯ್ತಾ? ನಾವು 5 ಮಾರ್ಕ್ ನ್ಯೂಮರಿಕಲ್ಗೆ ನಾನು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೀನಿ. ಒಬ್ವಿಯಸ್ಲಿ ನಿಮ್ಗೆ ಇರುವಂತಹ ಎಲ್ಲಾ ಚಾಪ್ಟರ್ ಇಂದ ನ್ಯೂಮರಿಕಲ್ಸ್ ಅನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ನ್ಯೂಮರಿಕಲ್ ಈ ತರ ಬರುವಂತಹ ಚಾನ್ಸಸ್ ಕೂಡ ಇದೆ. ಸೊ ಇವಾಗ ಓವರ್ ಆಲ್ ಒಂದು ಐಡಿಯಾ ಬಂತಲ್ವಾ ನಿಮ್ಗೆ, ಹೇಗೆ ಈ FA1 ಎಕ್ಸಾಮ್ ಅಲ್ಲಿ ನಿಮ್ಗೆ ಬೆಟರ್ ಸ್ಕೋರ್ ಮಾಡುವುದು, ಇಂಪಾರ್ಟೆಂಟ್ ಕ್ವೆಶನ್ಸ್ ಅನ್ನ ನೋಡಿ ಅಂತ ಹೇಳಿ. ನಿಮ್ಗೆ ಪ್ರಾಬ್ಲಮ್ಸ್ ನ್ಯೂಮರಿಕಲ್ಸ್
ಜಾಸ್ತಿ ಇನ್ನು ಕ್ರೇಜಿಯಾಗಿ ಕಲಿಬೇಕು ಅಂತಿದ್ರೆ ನೀವೇನ್ ಮಾಡ್ಬೋದು, ನಮ್ಮ ಲಕ್ಷ್ಯ KCT 2.0 ಬ್ಯಾಚ್ ಅನ್ನು ಕೂಡ ಜಾಯ್ನ್ ಆಗ್ಬೋದು. ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಡೆವಲಪ್ ಆಗುತ್ತೆ. ಬಿಕಾಸ್ ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನೇ ಅಲ್ಲಿ ನಾವು ಮಾಡಿಸುವಂಥದ್ದು. ಓಕೆನಾ? ಸೊ FA1 ಎಕ್ಸಾಮ್ಗೆ ಎಲ್ಲರೂ ರೆಡಿನಾ? ಕೆಳಗಡೆ ಕಮೆಂಟ್ ಹಾಕಿ ಯಸ್. ಅಂಡ್ ಎಕ್ಸಾಮ್ ಆದ್ಮೇಲೆ ನಿಮ್ಗೆ ಆನ್ಸರ್ ಶೀಟ್ ಸಿಗತ್ತಲ್ವಾ, ಎಷ್ಟು ಬಂತು ಅಂತ ಕೂಡ ಕೆಳಗಡೆ ಕಮೆಂಟ್ ಹಾಕಿ. ಆಲ್ ದ ವೆರಿ ಬೆಸ್ಟ್.